ಸಕಲ ಕುಲ ಭಾಷೆ ಜನರು ಜಾತಿಯವರು ದೇವರಿಗೆ ಅಡ್ಡ ಬಿದ್ದು ಅವರು ಆರಾಧನೆ ಮಾಡ್ತಾರಂತ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಇದು ರಿವೈವಲ್ ಟೈಮ್ ಆಗಿದೆ. ಸೊ ಇದೇ ಆ ಅಂತ್ಯಕಾಲದ ಸಮಯವಾಗಿದೆ. ಸೊ ಈ ಅಂತ್ಯಕಾಲದ ಸಮಯದಲ್ಲಿ ದೇವರು ನಮ್ಮನ್ನು ಶಕ್ತವಾಗಿ ಉಪಯೋಗಿಸುವ ಆತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಡೋಣ. ನಾವು ಆತನಿಗೆ ಜಯಘೋಷದೊಂದಿಗೆ ಆರಾಧನೆಯನ್ನು ಸಲ್ಲಿಸುತ್ತಾ ಆತನನ್ನ ಮಹಿಮೆ ಪಡಿಸೋಣ. ನಿಮ್ಮ ಜೀವಿತದಲ್ಲಿ ಒಣಗಿದ ಎಲುಬುಗಳ ಅವಸ್ಥೆಯಲ್ಲಿ ಇರುವುದಾದರೆ ಈ ಹಾಡನ್ನು ಹಾಡುವಾಗಲೇ ದೇವರ ಬೆಂಕಿ, ದೇವರ ಶಕ್ತಿ, ಪವಿತ್ರಾತ್ಮನ ಅಭಿಷೇಕ ನಿಮ್ಮನ್ನು ಮುಟ್ಟಿ ಆತನ ಜೀವವನ್ನು ತರುವ ದೇವರಾಗಿದ್ದಾನೆ. ಆ ಜೀವವನ್ನು ಕೊಡುವ ದೇವರನ್ನ ನಾವೆಲ್ಲರೂ ಒಟ್ಟಾಗಿ ಸೇರಿ ಆರಾಧನೆ ಮಾಡೋಣ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುತ್ತಿಕಾಲ ಸಮಯವಿದ್ದು ನಿನ್ನ ಆತ್ಮ ನಿನ್ನನ್ನು ತುಂಬಿಸು ಎನ್ನುವುದಾಗಿ ಮಾಡುತ್ತಾ ಆ ದೇವರನ್ನ
ಕಾರ್ಯಗಳು ಒಂದು ಇಲ್ಲ. ಎಷ್ಟು ಮಂದಿ ನಂಬ್ತೀರಿ ನನ್ನ ದೇವರು ಮನುಷ್ಯನಿಗೆ ಅಸಾಧ್ಯ, ಆದರೆ ನನ್ನ ದೇವರಿಗೆ ಒಂದು ಸಹ ಅಸಾಧ್ಯವಿಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳು ತುಂಬ ಇರ್ಬೋದು, ಆದರೆ ಸಾಧ್ಯ ಮಾಡುವ ದೇವರು ನಿಮ್ಮಲ್ಲಿರೋದ್ರಿಂದ ನೀವು ಯಾವಾಗ ಸೇರಬೇಕು, ನನ್ನ ದೇವರಿಂದ ಎಲ್ಲವೂ ಸಾಧ್ಯ. ಆ ನಂಬಿಕೆಯುಳ್ಳ ಮಾತು ಎಲ್ಲವನ್ನು ಬದಲಾಯಿಸುತ್ತದೆ. ಪರಿಸ್ಥಿತಿಯನ್ನು ಆಕರ್ಷಿಸುವುದು ಬೇಡ, ಪರಿಸ್ಥಿತಿಯನ್ನು ಬದಲಾಯಿಸುವ ಯೇಸುವನ್ನು ನೋಡುವಾಗ ಅದು ಎಲ್ಲದರಿಂದ ನಮ್ಮನ್ನು ಬಿಡುಗಡೆ ಮಾಡುವ ದೇವರಾಗಿದ್ದಾನೆ. ಅಂದರೆ ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಅಸಾಧ್ಯವಾದುದು ಒಂದು ಇಲ್ಲ ಎಂಬುದಾಗಿ ಹಾಡುತ್ತಾ ನಮ್ಮ ದೇವರನ್ನು ಮಹಿಮೆಪಡಿಸೋಣ. ಮರುಭೂಮಿಯಲ್ಲಿ ನದಿಯನ್ನು ಹರಿಸುವ ದೇವರು, ಒಣನಿಲ್ಲದಲ್ಲಿ ನೀರನ್ನು ಕೊಡುವ ದೇವರು, ಆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವ ದೇವರನ್ನು ಸಂತೋಷದಿಂದ ಆರಾಧಿಸಿ ಆತ ನಾಮವನ್ನು ಮಹಿಮೆಪಡಿಸೋಣ. ಕರ್ತನನ್ನು ಕಟ್ಟುತ್ತಾ ಸಂತೋಷದಿಂದ ಕೆಳಗಾಗಿದಂಥ ಅದ್ಭುತವನ್ನು ಮಾಡಿದ ದೇವರನ್ನ, ಎಣಿಸಲಾಗದಂಥ ಅತಿಶಯ ಮಾಡಿದ ದೇವರನ್ನ ಸಂತೋಷವಾಗಿ ಆನಂದ ಘೋಷದಿಂದ ಆರಾಧಿಸಿ ಆತ ನಾಮವನ್ನು ಮಹಿಮೆಪಡಿಸೋಣ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. 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 ಅಸಾಧ್ಯವಾದದ್ದು ಒಂದೂ ಇಲ್ಲ, ಅಸಾಧ್ಯವಾದದ್ದು ಒಂದೂ ಇಲ್ಲ, ಅಸಾಧ್ಯವಾದದ್ದು ಒಂದೂ ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ, ಹಲ್ಲೆಲೂಯಾ, ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯ, ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಹೇಳಲಾಗದ ಅದ್ಭುತ ಮಾಡುವೆ ನೀನು, ಅಪ್ಪ ನೀನು. ನೆನೆಸಲಾಗದ ಅತಿಶಯ ಮಾಡುವೆ ನೀನು, ಅಪ್ಪ ನೀನು. ಹೇಳಲಾಗದ ಅದ್ಭುತ
ಯಾವುದನ್ನು ಮನೆ ಮಾಡದೆ ನಮ್ಮನ್ನು ಪ್ರೀತಿಸಿದ್ದಾನೆ, ಯಾವುದನ್ನು ಮನೆ ಮಾಡದೆ ನಮ್ಮನ್ನ ಕಾದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ
ನಜರೇಯನ ಯೇಸು ಕ್ರಿಸ್ತನ ದೇವರೇ ನನ್ನ ಪ್ರೀತಿಯ ತಂದೆಯೇ, ಸತ್ಯವೇದ ಪುಸ್ತಕದಲ್ಲಿ ಯೆಶಾಯ ಬರೆದ ಪ್ರವಾದನ ಗ್ರಂಥ 45ನೇ ಅಧ್ಯಾಯ ಅದರಲ್ಲಿ 1, 2, 3ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರು ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲನ್ನು ಹೆಬ್ಬಾಗಿಲುಗಳನ್ನು ತೆರೆದು ಉಚ್ಚರಿಸನು ತಾನು ಅಭಿಷೇಕಿಸಿದ ಆ ಕೊರೆಷನಿಗೆ ಹೀಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಂಗುಳಿಯನ್ನು ಮುರಿದು ಬಿಡುವೆನು, ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಗಳನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಕ್ಷೇಪವನ್ನು ನಿನಗೆ ಕೊಡುವೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ಈ ವಾಕ್ಯ ಎಲ್ಲ ಓದಿದ್ದೀರಿ, ಪ್ರೈಸನ್ನು ಕೇಳಿದ್ದೀರಿ? ಹಲ್ಲೆಲೂಯಾ. ಇವತ್ತು ಈ ವಾಕ್ಯದ ಮೂಲಕ ಸ್ವಲ್ಪ ಸಮಯ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಅವನ ಹೆಸರೇನು? ಕೊರೇಷ ಎಂಬುದಾಗಿ. ಹಲ್ಲೆಲೂಯಾ. ಕೊರೇಷ ಎಂಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಈ ಕೊರೇಷ ಯಾರಂತ ಹೇಳಿದ್ರೆ ಅವನೊಬ್ಬ ಪಾರಸಿಯ ರಾಜನಾಗಿದ್ದ. ಈ ಕೊರೇಷ ಹುಟ್ಟುವುದಕ್ಕಿಂತ ಮೊದಲೇ ಸುಮಾರು 200 ವರ್ಷಗಳ ಹಿಂದೆ ಇವನ ಬಗ್ಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿತು. ಯೆಶಾಯ ಪ್ರವಾದಿಯ ಮೂಲಕ ಒಬ್ಬ ಕೊರೇಷ ಎಂಬ ವ್ಯಕ್ತಿ ಹುಟ್ಟುತ್ತಾನೆ. ಅವನ ಮೂಲಕ ದೇವರು ಏನು ಮಾಡುತ್ತಾರೆ ಎಂಬುದಾಗಿ ಒಬ್ಬ ಪ್ರವಾದಿಯ ಮೂಲಕ ಹೇಳಲ್ಪಟ್ಟ ವಾಕ್ಯ ಇಲ್ಲಿ ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ನೀವು ಅದೇ 44ನೇ ಅಧ್ಯಾಯ 28ನೇ ವಾಕ್ಯವನ್ನು ಗಮನಿಸುವುದಾದ್ರೆ ಅಲ್ಲಿ ನೋಡಿ, ಅವನ ಬಗ್ಗೆ ದೇವರು ಮೊದಲೇ ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಾರೆ ನೋಡಿ. ಕೊರೇಷನ ವಿಷಯವಾಗಿ ಅವನು ನನ್ನ ಮಂದೆಯನ್ನು ಕಾಯುವನು, ಯೆರೂಸಲೇಮ್ ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತನಾಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ನನ್ನ ದೇವರಿಗೆ ಎಲ್ಲವೂ ಗೊತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾವೀದ ಅಂತ ನಾನು ಕೂತ್ಕೊಳ್ಳೋದು ಹೇಳುವುದು ನಿನಗೆ ಗೊತ್ತಿದೆ ಎಂಬುದಾಗಿ. ನೋಡಿ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ದೇವರು ಮೊದಲೇ ನಮ್ಮನ್ನು ತಿಳಿದವನಾಗಿದ್ದಾನೆ. ಎಷ್ಟು ಜನ ಹೇಳಿದ್ರೆ ನನ್ನ ಬಗ್ಗೆ ದೇವರಿಗೆ ಗೊತ್ತುಂಟು? ಹೇಳ್ರಿ, ನನ್ನ ಬಗ್ಗೆ ದೇವರಿಗೆ ಗೊತ್ತುಂಟು. ನೋಡಿ, ಸತ್ಯವೇದದಲ್ಲಿ ಒಬ್ಬ ಬರುವುದಕ್ಕಿಂತ ಮೊದಲು ಅವನ ಬಗ್ಗೆ ಸತ್ಯವೇದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಬರುವ 700 ವರ್ಷಗಳ ಮುಂದೆ ಯೇಸುವಿನ ಬಗ್ಗೆ ಯೆಶಾಯ ಪ್ರವಾದಿ ಮಾತನಾಡಿಲ್ಲ. ಇಲ್ಲಿ ಕೊರೇಷನ ಬಗ್ಗೆ ಅವನು ಮಾತನಾಡ್ತಿದ್ದಾನೆ. ಇವನು ಯಾರು ಎಂಬುದಾಗಿ, ಏನು ಮಾಡ್ತಾನೆ ಎಂಬುದಾಗಿ ಅದರ ವಿಷಯವಾಗಿ ಅಲ್ಲಿ ಬರೆಯಲ್ಪಡುವುದನ್ನು ನಾವು ನೋಡ್ತೇವೆ. ನೋಡಿ, ಹೆಚ್ಚಿನ ಪುಸ್ತಕ ನೋಡುವುದಾದ್ರೆ ಅದರಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ ನೋಡ್ರಿ. ಆ ಪಾರಸಿಯ ಅರಸನಾದ ನೋಡಿ, ಕೋರೇಷನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯಾರ ಮೂಲಕ ಹೇಳಿದ್ದು? ಯೆರೆಮೀಯನ ಮೂಲಕ ಹೇಳ್ತಾ ಇದ್ದಾನೆ ಮೊದಲು. ಮತ್ತೆ ವಾಕ್ಯವನ್ನು, ಅದು ನಾನು ಹೇಳಿದ ಮಾತನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರೇಪಿಸಿದ್ರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೊರೇಷನಾದ ನನ್ನ ಮಾತನ್ನು ಕೇಳಿರಿ, ಪರಲೋಕ ದೇವರಾದ ನೋಡಿ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯವನ್ನು ಕೊಟ್ಟು ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಏನಂತೆ ಆಲಯ ಕಟ್ಟಿಸಬೇಕಂತ ನನಗೆ ಹೇಳಿದ್ದಾನೆ. ಯಾರಿಗೆ ಹೇಳಿದ್ದು? ಕೊರೇಷನ ಹತ್ರ ಹೇಳಿದ್ದಾನೆ. ದೇವರ ಮಕ್ಕಳಿಗೆ ಒಂದು ಆಲಯ ಕಟ್ಟಿಸಿಕೊಡ್ಬೇಕೆಂಬುದಾಗಿ ಅವನಿಗೆ ಹೇಳ್ತಾ ಇದ್ದಾನೆ. ಮುಂದೆ ವಾಕ್ಯ ಓದಿ. ಯಾರು ಆತನ
ಹಾ ಅವರು ಯೆಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಹಾ ಅಲ್ಲಿ ವಾಸಿಸುವ ಹಾ ಇಸ್ರಾಯೇಲರ ದೇವರಾದ ಯೆಹೋವನಿಗೋಸ್ಕರ ಹಾ ಆಲಯವನ್ನು ಕಟ್ಟಲಿ. ಹಾ ಅವರು ಅವರ ದೇವರು ಹಾ ಅವರ ಸಂಗಡ ಇರಲಿ. ಹಾ ಹೃದಯದಲ್ಲಿ ಹಾ ಉಳಿದವರು ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರ್ತಾರೋ ಆ ಊರುಗಳವರು ಹಾ. ಯೆರೂಸಲೇಮಿನ ದೇವರಾಜನಿಂದ ಹಾ. ಕಾಣಿಕೆಗಳ ನಮಗೆ ಹಾ. ಬಂಗಾರ ಸರಕು ಹಾ. ವಸ್ತು ಇವುಗಳನ್ನು ಕೊಟ್ಟು ಹಾ. ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು. ನೋಡಿ ಪ್ರಿಯ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಕೊರೇಶ ಎಂಬ ವ್ಯಕ್ತಿಯ ಬಗ್ಗೆ ದೇವರು ಮೊದಲೇ ತಿಳಿದುಕೊಂಡಿದ್ದ. ಎಷ್ಟು ಜನ ಹೇಳ್ತೀರಿ ನೀವು ಇವತ್ತು ಇಲ್ಲಿ ಬರೋದು ದೇವರು ಮೊದಲೇ ತಿಳಿದುಕೊಂಡಿದ್ದಾನೆ? ಆಮೇಲೆ ಹಲ್ಲೆಲೂಯಾ, ದೇವರು ಹೇಳದೆ ನೀವು ಇಲ್ಲಿ ಬರ್ತಿರ್ಲಿಲ್ಲ, ಈ ಆತ್ಮಿಕ ಜೀವಿತಕ್ಕೆ ಕಾಲಿಡುತ್ತಿರ್ಲಿಲ್ಲ. ಇದನ್ನು ತಿಳಿದುಕೊಂಡೇ ದೇವರು ಇವತ್ತು ನಿಮ್ಮನ್ನು ಹೊರಗೆ ತಂದಿದ್ದಾನೆ. ಎಷ್ಟು ಜನ ಹೇಳ್ತಾರೆ ನಾನು ಹೊರಗೆ ತಂದಿದ್ದಾನೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ತರದಿದ್ರೆ ನಾನು ಇವತ್ತು ಬರ್ತಾ ಇರಲಿಲ್ಲ. ಅಲ್ಲಿ ನಮ್ಮ ದೇವರು ನಮ್ಮನ್ನು ಹೊರಗೆ ತಂದ. ಎಷ್ಟು ನನ್ನ ದೇವರು ಹೊರಗೆ ತಂದಿದ್ದಾನೆ? ಹೌದಾ? ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ, 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ನೀನು ತಾಯಿಯ ಗರ್ಭದಲ್ಲಿ ಇರುವ ಮೊದಲೇ ನಾನು ನಿನ್ನ ಬಗ್ಗೆ ತಿಳಿದಿದ್ದೇನೆ. ಎಷ್ಟೇ ನನ್ನ ಬಗ್ಗೆ ದೇವರು ತಿಳಿದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನನ್ನ ಬಗ್ಗೆ ಚೆನ್ನಾಗಿ ತಿಳಿದ ದೇವರು ನಾನು ಆರಾಧಿಸುವವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ಯಾರು ಇವತ್ತು ತಿಳಿಯದಿದ್ರು ಸಹ ದೇವರು ನಿಮ್ಮನ್ನು ತಿಳಿದಿದ್ದಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಈ ಒಂದು ಕೊರೇಶನ ವಿಷಯವಾಗಿ ಇಲ್ಲಿ ದೇವರು ಯೆಶಾಯ ಪ್ರವಾದಿಯ ಮೂಲಕ ಹೇಳ್ತಾ ಇದ್ದಾನೆ. ಏನಂತಾರೆ? 45ನೇ ಅಧ್ಯಾಯಕ್ಕೆ ಪುನಃ ಬರ್ತೇನೆ. ಅವ್ರು ಹೇಳ್ತಾ ಏನಂತ ಹೇಳಿದ್ರೆ, ಯೆಹೋವನು ಯಾವನ ಕೈ ಹಿಡಿದು, ಅಲ್ಲಿ ನನಗೆ ಆ ವರ್ಡ್ ಬಾರಿ ಖುಷಿ ಆಯ್ತು. ಯಾವನ ಕೈ ಹಿಡಿದು ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಅಂತ ಬರಮಾಲಿ ಬೈಬಲ್ ಬರ್ತದೆ. ಹಾಗಾದ್ರೆ ಇವತ್ತು ನನ್ನ ಸಂದೇಶದ ಭಾಗ ಏನಂತ ಹೇಳಿದ್ರೆ, ದೇವರ ಕೈ, ದೇವರ ಹಸ್ತ. ಆಮೇಲೆ ಹಲ್ಲೆಲೂಯಾ, ದೇವರ ಹಸ್ತ ಏನ್ ಮಾಡ್ತದೆ ಎಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಹೀಗೆ ಹೇಳ್ತದೆ, ಯೆಹೋವನು ಯಾವನ ಕೈ ಹಿಡಿದು ಎಂಬುದಾಗಿ. ಕೈ ಹಿಡಿಯುವಾಗ ಹೇಗೆ ಹಿಡಿತೇವೆ? ಗ್ರಿಪ್ ಇಲ್ಲ ಅಲ್ಲ? ಗ್ರಿಪ್, ಹೌದಲ್ವ? ಪ್ರೈಸ್ ದಿ ಲಾರ್ಡ್. ನಿಮ್ಮ ಕೈ ಹಿಡುವಾಗ ಏನಾಗ್ತದೆ? ಗ್ರಿಪ್ ಆಗಿ ಹಿಡಿತೇವೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನೀವೆಲ್ಲ ಇಲ್ಲಿ ಬಂದಿದ್ದೇವೆ, ಹೌದಲ್ವಾ? ನೀವು ಬರುವ ಮೊದಲು ಕೆಲವೊಂದು ಬಾಂಡೇಜ್ ನಿಮಗಿತ್ತು. ಆದ್ರೆ ಇಲ್ಲಿಗೆ ಬಂದ ಮೇಲೆ ದೇವರು ನಿಮ್ಮ ಕೈಯನ್ನು ಹಿಡಿಯುವಾಗ ಸೈತಾನ ನಿಮ್ಮ ಸೊಂಟದ ಗ್ರಿಪ್ ಏನಾಗ್ತದೆ? ಲೂಸ್ ಆಗ್ತದೆ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದುವರೆಗೆ ನಿಮ್ಮನ್ನು ಸೈತಾನ ಗಟ್ಟಿಯಾಗಿದ್ರೆ ದೇವರು ಯಾವಾಗ ನಿಮ್ಮನ್ನು ಹಿಡಿತಾರಲ್ಲ ಅವನ ಹಿಡಿತ ಲೂಸ್ ಆಗ್ತದೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಬಂದಿದ್ರೆ ಹಾಗೆ ಹೋಗುವುದಿಲ್ಲ. ನನ್ನ ದೇವರ ಕರ ನಿಮ್ಮನ್ನು ಹಿಡಿಯುವಾಗ ನಿಮ್ಮನ್ನು ರೋಗದಿಂದ ಬಿಡುಗಡೆ ಮಾಡ್ತದೆ, ನಿಮ್ಮನ್ನು ಸಾಲದಿಂದ ಬಿಡುಗಡೆ ಮಾಡ್ತದೆ, ನಿಮ್ಮನ್ನು ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡ್ತದೆ. ಯಾಕಂತ ಹೇಳಿದ್ರೆ, ಯಾವನ ಕೈಯನ್ನು ನನ್ನ ಕರ್ತನು ಹಿಡಿಯುತ್ತಾರೆ ಅವರು ಧನ್ಯರಾಗಿರ್ತಾರೆ, ಅವರು ಬಿಡುಗಡೆ ಹೊಂದುತ್ತಾರೆ, ಅವರು ಸಾಕ್ಷಿಯಾಗಿ ನಿಲ್ಲುತ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ದೇವರ ಕರ ಅದು ಮೋಟುನೇ ಅಲ್ಲ, ಅದು ಅದ್ಭುತ ಮಾಡುವ ಕೈಯಾಗಿದೆ. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಇವತ್ತು ದೇವರು ನಿಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡ್ತಿದ್ದಾರೆ. ದೇವರ ಕರಕ್ಕೆ ನಿಮ್ಮನ್ನು ಬಿಟ್ಟುಕೊಡ್ರಿ. ಹಲ್ಲೆಲೂಯಾ. ನೀವು ಏನು ಮಾಡಬೇಕಾಗಿಲ್ಲ. ದೇವರ ಕರ ಚಲಿಸಲಿಕ್ಕೆ ಹೋಗುವಾಗ ನಿಮ್ಮನ್ನು ಕಾಡಿದ ರೋಗಗಳು ಬಿಟ್ಟು ಹೋಗ್ತದೆ, ಆ ಬಂಧನಗಳು ಬಿಟ್ಟು ಹೋಗ್ತದೆ, ಸೋಲಿನ ಜೀವಿತ ಉಂಟಾಗ್ತದೆ, ಜಯದ ಜೀವಿತ ಕಡೆಗೆ ನೀವು ಹೋಗ್ಲಿಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ನಮ್ಮ ದೇವರು ಯಾರು? ಜಯಶಾಲಿ. ಹೌದು, ಜಯಶಾಲಿಯ ಬಳಿಗೆ ನೀವು ಬಂದಿದ್ದೀರಿ. ನೀವು ಸೋಲುವುದೇ ಇಲ್ಲ. ಹೇಳ್ರಿ, ನಾನು ಸೋಲುವುದಿಲ್ಲ. ಹೇಳ್ರಿ, ನಾನು ಸೋಲುವುದೇ ಇಲ್ಲ. ನನ್ನ ದೇವರು ನನಗೆ ಜಯವನ್ನು ಕೊಟ್ಟಿದ್ದಾನೆ. ಆ ಜಯದ ಜೀವಿತದಲ್ಲಿ ನಾನು ಜೀವಿಸುವವನಾಗಿದ್ದೇನೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ನೋಡಿ, ದೇವರ ಕರ ಅದ್ಭುತಗಳನ್ನು ಮಾಡುತ್ತದೆ. ನೀವು ಮತ್ತೇನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರಲ್ಲಿ 14ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಮತ್ತೇನು ಬರೆದ ಸುವಾರ್ತೆ 8ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಅಲ್ಲಿ ಪೇತ್ರನ ಅತ್ತೆಯ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಪೇತ್ರನ ಅತ್ತೆ ಏನ್ ಮಾಡು? ಉಪಚಾರ ಮಾಡು. ಯಾರಿಗೆ? ಎಲ್ಲರಿಗೂ ಉಪಚಾರ ಸೇವೆ ಮಾಡುವ. ಹಲ್ಲೆಲೂಯಾ. ಈ ಉಪಚಾರ ಮಾಡಬಾರದು ಎಂಬುದಾಗಿ ಅಲ್ಲಿ ಶತ್ರುವಾದವನು ಪೇತ್ರನ ಅತ್ತಿಗೆ ಏನ್ ತಂದಿದ್ದಾನೆ? ಜ್ವರವನ್ನು ತಂದಿದ್ದಾನೆ. ಇವತ್ತು ಯಾರಾದ್ರೂ ಇಲ್ಲಿ ಕೆಲಸ ಮಾಡಬಾರ್ದು, ಉಪಚಾರ ಮಾಡಬಾರ್ದು, ನಾನು ಮುಂದೆ ಹೋಗಬಾರ್ದು ಎಂಬುದಾಗಿ ಕೆಲವೊಂದು ಹಿಡಿತದಲ್ಲಿ ನಿನ್ನನ್ನು ಬಂಧಿಸಿದ್ರೆ, ದೇವರ ಕರ ಬರುವಾಗ ಅಲ್ಲಿ ನೀನು ಎದ್ದು ಉಪಚಾರ ಮಾಡುವಂತೆ ದೇವರು ಮಾಡುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ. ಇವತ್ತು ದೇವರ ಕರ ಬರುವಾಗ ನೀನು ತೆರಗಿ ಕೆಲಸ ಮಾಡುವಂತೆ ಕೃಪೆ ಕೊಡುತ್ತಾನೆ. ಯಾವ ಪರಿಸ್ಥಿತಿಯಲ್ಲಿದ್ರೂ ಸಹ ದೇವರು ಎತ್ತುವ ದೇವರಾಗಿದ್ದಾನೆ.
ಅದಕ್ಕೆ ಸತ್ಯ ಹೇಳೋದು, ಈ ದೇವರು ಬಿದ್ದವರನ್ನು ಎಬ್ಬಿಸ್ತಾರೆ. ಹೇಳ್ರಿ, ಬಿದ್ದವರನ್ನು ಎಬ್ಬಿಸ್ತಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಎಬ್ಬಿಸಿದ್ದಾರೆ ಇಲ್ಲ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೇತ್ರನ ಅತ್ತೆ ಅವಳು ಉಪಚಾರ ಮಾಡುವವಳು. ಹಲ್ಲೆಲೂಯಾ. ಇವಳು ಎಲ್ಲಿ ಮಲಗಿದ್ದಾಳೆ ಈಗ? ಬೆಟ್ಟಲ್ಲಿ ಮಲಗಿದೆ. ಯೇಸು ಸ್ವಾಮಿ ಬಂದಿದ್ದಾರೆ. ಯೇಸು ಸ್ವಾಮಿಗೆ ಉಪಚಾರ ಮಾಡಬೇಕಾಗಿತ್ತು ಇವಳು, ಆದ್ರೆ ಎಲ್ಲಿದ್ದಾರೆ ಇವಳು? ಬೆಟ್ಟಲ್ಲಿ ಮಲಗಿದ್ದಾಳೆ. ಆಗ ಯೇಸು ಏನ್ ಮಾಡ್ತಾರೆ ಗೊತ್ತೇ? ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಏನಂತೆ? ಆಕೆಯ ಕೈಯನ್ನು ಮುಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಿಡಿದ. ಹಲ್ಲೆಲೂಯಾ. ಯಾವಾಗ ಯೇಸುವಿನ ಕೃಪತ್ತ ಹಾಗೇನಾಯ್ತು? ಜ್ವರ ಎಷ್ಟು ಲೇಟ್. ಇವತ್ತು ದೇವರ ಕೃಪೆ ನಿನ್ನ ಮೇಲೆ ಬರ್ಲಿಕ್ಕೆ ಹೋಗ್ತಾರೆ. ದೇವರ ಕಾರ ನಿನ್ನ ಮೇಲೆ ಬರ್ಲಿಕ್ಕೆ ಕೊಟ್ಟು, ಹಲ್ಲೆಲೂಯಾ. ಹೇಗೆ ಪೇತ್ರನ ಅತ್ತೆಯ ಮೇಲೆ ಆ ಕಾರ ಬಂತು, ಇವತ್ತು ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಹೊರಗೆ ತರುವ ಕಾರಣವಾಗಿದೆ. ಅದು ಏನ್ ಮಾಡಿದ್ದಳು? ಮುಟ್ಟಿದಾಗಲೇ ಜಲವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಆಮೆನ್. ಹಲ್ಲೆಲೂಯಾ. ಯಾವುದು ಉಪಚಾರ ಮಾಡಲಿಕ್ಕೆ ಬಿಡಲಿಲ್ಲ, ಅವರು ಉಪಚಾರ ಮಾಡುವ ಹಾಗೆ ಮಾಡಿದರು. ಎಷ್ಟು ಜನ ನಂಬ್ತಾರೆ? ಹಲ್ಲೆಲೂಯಾ. ಇದುವರೆಗೆ ನಿನಗೆ ಕಡಿಮೆ ಮಾಡಿರುವುದಾದ್ರೆ ಈ ಸರ್ತಿ ಹೈಯೆಸ್ಟ್ ಮಾರ್ಕ್ ದೇವರು ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಯಾಕಂತ ಹೇಳಿದ್ರೆ ದೇವರ ಕಾರ ನಿನ್ನ ಮೇಲೆ ಬರುವಾಗ ನಿನ್ನ ಜ್ಞಾನ ಹೆಚ್ಚುತ್ತದೆ, ನಿನ್ನ ತಿಳುವಳಿಕೆ ಹೆಚ್ಚುತ್ತದೆ, ನಿನಗೆ ಜೀವ ಬರುತ್ತದೆ. ಯಾಕಂದ್ರೆ ಜೀವ ದೇವರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ, ತಿಳುವಳಿಕೆ ಅದು ದೇವರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಅನೇಕ ಟೆಸ್ಟಿಮನಿಗಳು ದೇವರ ನಾಮದ ಮಹಿಮೆಗೋಸ್ಕರ ಎದ್ದೇಳುತ್ತದೆ. ಅಲ್ಲಿ ದೇವರ ಕಾರ ಅದು ನಮ್ಮ ಮೇಲೆ ಬರುವಾಗಲೇ ಅದ್ಭುತಗಳು ನಡೆಯುತ್ತದೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾರೆ. ನನ್ನ ದೇವರು ಒಳ್ಳೆ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವನ ಕಾರ ಬಂದ್ರೆ ಸಾಕು, ನಾವು ಕೇಡಿನಿಂದ ತಪ್ಪಿಸ್ತಾನೆ. ಎಷ್ಟು ಜನ ಹೇಳ್ತೀವಿ? ಇವತ್ತು ನಿಮ್ಮ ದೇವರ ಕಾರ ನಿಮ್ಮ ಮೇಲೆ ಬಂದ್ರಿದ್ದ ನಿಮ್ಮನ್ನು ಅನೇಕ ಮರಣದಿಂದ ದೇವರು ತಪ್ಪಿಸಿದ್ದಾನೆ. ನೀವು ಸಾಯಬೇಕಾದವರು, ಆದ್ರೆ ಅವನ ಕಾರ ನಿಮ್ಮನ್ನು ಮರಣ ಮುಟ್ಟದಾಗೆ ಇವತ್ತು ಎತ್ತಿದಾದ್ರೆ ನೀವು ದೇವರಿಗೆ ಸ್ತೋತ್ರ ಹೇಳ್ರಿ. ಇವತ್ತು ಕೆಲವೊಂದು ವಿಷಯಗಳಿಗೆ ದೇವರ ಕಾರ ಇವತ್ತು ಚಲಿಸಿ ನಿಮ್ಮನ್ನು ಹೊರಗೆ ತರುವ ವರ್ಷವಾಗಿ, ಹೊರಗೆ ಬರುವ ದಿನವಾಗಿ ಕರ್ತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಪುಸ್ತಕದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ, ಆದಿಕಾಂಡ ಪುಸ್ತಕ ಅದರಲ್ಲಿ 19ನೇ ಅಧ್ಯಾಯ ಅದರಲ್ಲಿ 16ನೇ ವಾಕ್ಯ ನೀವು ಗಮನಿಸುವುದಾದರೆ ಅಲ್ಲಿ ನೋಡಿ, ಆದಿಯಲ್ಲಿ ದೇವರ ಕಾರ ಒಬ್ಬನ ಮೇಲೆ ಬಂತು. ಅವನ ಹೆಸರೇನು? ಲೋಟ ಎಂಬುದಾಗಿ. ಈ ಲೋಟ ಯಾರೊಟ್ಟಿಗಿದ್ದ ಅಂತ ಹೇಳಿದ್ರೆ, ಇವರು ಯಾರೊಟ್ಟಿಗಿದ್ದ? ಅಬ್ರಹಾಮನ ಜೊತೆ ಇದ್ದ. ಅಬ್ರಹಾಮನ ಜೊತೆ ಇದ್ದ. ಅಲ್ಲಿ ಅಬ್ರಹಾಮ ಯಾರು? ಕರೆಯುಳ್ಳ ವ್ಯಕ್ತಿ ಆಗಿದ್ದ. ಅಬ್ರಹಾಮ ಯಾರು? ದರ್ಶನವುಳ್ಳ ವ್ಯಕ್ತಿ ಆಗಿದ್ದ. ಈ ಒಂದು ಅಬ್ರಹಾಮನ ಜೊತೆ, ಈ ಕರೆಯುಳ್ಳ ಅಬ್ರಹಾಮನ ಜೊತೆ ಅವನ ಅಣ್ಣನ ಮಗ ಏನ್ ಮಾಡ್ತಾನೆ? ಲೋಟ ಏನ್ ಮಾಡ್ತಾನೆ? ಸೇರಿದ್ದಾರೆ. ಅಲ್ಲಿ ಇವರು ಎಲ್ಲಿ ಕಡೆಗೆ ಹೋದಾಗ ಅವನ ಜೊತೆ ಅವನು ಬರ್ತಾ ಇದ್ದಾನೆ. ಲೋಟನಿಗೆ ಕರೆ ಇರಲಿಲ್ಲ, ಆದ್ರೆ ಅಬ್ರಹಾಮನಿಗೆ ಕರೆ ಉಂಟು. ಎಷ್ಟು ಜನ ಹೇಳ್ತೀರಿ? ಕರೆ ಇದ್ದವರ ಜೊತೆ ನೀನು ಕರೆ ಹೋಗುವಾಗ ನಿನ್ನ ಕರೆ ಶಕ್ತವಾಗಿ ಚಲಿಸಲಿಕ್ಕೆ ಪ್ರಾರಂಭವಾಗಿದೆ. ಯಾಕಂದ್ರೆ ದೇವರು ಕರೆದು, ಎಷ್ಟು ಜನ ದೇವರು ಕರೆದಲ್ಲ? ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಅಬ್ರಹಾಮನಿಗೆ ಒಂದು ದರ್ಶನ ಇತ್ತು. ಆ ದರ್ಶನದ ಪ್ರಕಾರ ಅವನು ಹೋಗ್ತಾ ಇದ್ದಾನೆ. ನೋಡಿ, ಅಬ್ರಹಾಮನ್ ಏನ್ ಮಾಡ್ತಿದ್ದ? ಎಲ್ಲಿ ಹೋದ್ರೆ ಏನ್ ಮಾಡ್ತಿದ್ದ? ಹೆಜ್ಜೆ ವೇದಿಯನ್ನು ಎಲ್ಲಿ ಹೋದ್ರು ಸಹ ಹೋದ ಕಡೆಯಲ್ಲಿ ಅವನು ಏನ್ ಮಾಡ್ತಿದ್ದ? ದೇವರಿಗೋಸ್ಕರ ಹೆಜ್ಜೆ ವೇದಿಯನ್ನು ಮೊದಲೇ ಕಟ್ತಿದ್ದ. ಅಷ್ಟೇ, ಹೆಜ್ಜೆ ವೇದಿಯನ್ನು ಕಟ್ಟಲಿಕ್ಕೆ ಸಿದ್ಧರಾಗ. ನಾನು ನಂಬ್ತೀನಿ, ಇವತ್ತು ನೀನು ಹೆಜ್ಜೆ ವೇದಿಯನ್ನು ಕಟ್ಟಿದ್ರೆ ನಿನ್ನ ಮನೆ ದೇವರು ಕಟ್ಟುತ್ತಾನೆ. ಅಲ್ಲಿ ಹೆಜ್ಜೆ ವೇದಿಯನ್ನು ಕಟ್ಟಿದ್ರೆ ನಿನ್ನ ಜೀವಿತದಲ್ಲಿ ಸೋಲು ಬರುವುದಿಲ್ಲ. ಹೆಜ್ಜೆ ವೇದಿಯನ್ನು ಕಟ್ಟಿದ್ರೆ ನೀನು ಸಾಯುವುದಿಲ್ಲ. ನಿನ್ನನ್ನು ದೇವರು ಉನ್ನತವಾಗಿ ನಡೆಸುವವನಾಗಿದ್ದಾನೆ. ನೋಡಿ, ಎಲ್ಲಿ ಹೋದ್ರು ಸಹ ಅವನು ಹೆಜ್ಜೆ ವೇದಿಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಲೋಟ ಹಿಂದೆಂದ ಬರ್ತಾ ಇದ್ದಾನೆ. ಲೋಟ ಹಿಂದೆಂದ ಬರ್ತಿರುವಾಗ ಅವನಿಗೆ ಅಬ್ರಹಾಮ ನೋಡಿ ಬೇಸರ ಸಾಕಾಯ್ತು. ಇವನೊಟ್ಟಿಗೆ ಹೋದ್ರೆ ಯಾವ ಹೆಸರು ನೋಡಿದ್ರೆ ಹೆಜ್ಜೆ ವೇದಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಉದ್ಯಾನ ಯಾವುದು? ಏದೇನಾಗಿ ಒಂದು ಒಳ್ಳೆಯ ತೋಟ, ಆಶೀರ್ವಾದದ ತೋಟ, ಹಸಿರು ಕಾವಲು ಪ್ರದೇಶ ಬರುವಾಗ ಅಬ್ರಹಾಮನ ಜೊತೆ ಹೋಗುತ್ತಿರುವ ಲೋಟ ಏನ್ ಮಾಡ್ತಾನೆ? ಅಲ್ಲಿ ನಿಲ್ತಾನೆ. ಅಲ್ಲಿ ನಿಲ್ತಾಗ ನಿಂತು ಏನಿರ್ತಾನೆ? ಅವನು ಅಲ್ಲಿ ನಾವು ಬೇರೆ ಬೇರೆ ಅವ್ರು ಹೇಳುವ ಮಾತು ಏನಂತ ಹೇಳಿದ್ರೆ, ಅಲ್ಲಿ ಏನಂತ ಅವರಿಗೆ ಆಸ್ತಿ ಜಾಸ್ತಿ ಆಯ್ತು. ದೇವರು ಬ್ಲೆಸ್ ಮಾಡಿದ. ನನ್ನಿಂದ ದೇವರು ಯಾಕೆ ಬ್ಲೆಸ್ ಮಾಡ್ತಾರೆ ಗೊತ್ತುಂಟಾ? ನೀನು ಕಾರ್ಯೊಟ್ಟಿಗೆ ಹೋದಾಗ ದೇವರು ಬ್ಲೆಸ್ ಮಾಡ್ತಾನೆ. ಹಲ್ಲೆಲೂಯಾ. ನೀನು ಹೆಜ್ಜೆ ವೇದಿಯ ಸಂಗಡ ಇರುವಾಗ ದೇವರು ನಿನ್ನನ್ನು ಬ್ಲೆಸ್ ಮಾಡ್ತಾನೆ. ಈಗ ಅವನಿಗೆ ಏನಾಗಿದೆ? ಅದು ಬೇಡ ಆಯ್ತು. ಅವನು ಏನ್ ಮಾಡ್ತಾನೆ ಈಗ? ಏನಂತ ಹೇಳಿದ್ರೆ, ಆ ಸೋದೋಮ ಮತ್ತು ಗೋಮರ ಪಟ್ಟಣದ ಆ ಒಂದು ಚಂದ ಕಾಣುವ ಆ ಒಂದು ಪ್ಲೇಸ್ಗೆ ಅವನು ಎಂಟರ್ ಆಗ್ತಾನೆ. ಹಲ್ಲೆಲೂಯಾ. ಆಗ ನೋಡಿ,
ಅವನು ಹೇಳುವುದೇನು ಗೊತ್ತುಂಟ? ಅಬ್ರಾಮನ ಒಂದು ಮಾತು ಹೇಳ್ತಾನೆ, ನೀನು ಉತ್ತರಕ್ಕೆ ಹೋದ್ರೆ ನಾನು ದಕ್ಷಿಣಕ್ಕೆ ಹೋಗ್ತೇನೆ, ನೀನು ಪೂರ್ವಕ್ಕೆ ಹೋದ್ರೆ ನಾನು ಪಶ್ಚಿಮಕ್ಕೆ ಹೋಗ್ತಾ ಇದ್ದೇನೆ, ನಿನಗೆ ಯಾವುದು ಬೇಕಾದ ನೀನು ಆಲೋಚನೆ ಏನ್ ಮಾಡು, ಸೆಲೆಕ್ಟ್ ಮಾಡು. ನೋಡಿ, ದೇವರು ಸಹ ನಮಗೆ ಇವತ್ತು ಚಾಯ್ಸ್ ಕೊಟ್ಟಿದ್ದಾನೆ. ಆದ್ರೆ ದೇವರಿಗೆ ಏನು ಇಷ್ಟ ಅಂತ ತಿಳಿದುಕೊಳ್ಬೇಕು. ನಾವು ಎಷ್ಟೇ ಹೇಳ್ತೇವೆ, ನಾನು ದೇವರಿಗೆ ಚಿತ್ತದ ಪ್ರಕಾರ ಮಾಡುತ್ತೇನೆ, ನನಗೆ ದೇವರು ಪ್ರಥಮ ಇಂಪಾರ್ಟೆಂಟ್, ದೇವರು ಮತ್ತೆ ಎಲ್ಲ ಎಂದ ಹೇಳುವುದಾದ್ರೆ ನಿನ್ನ ಜೀವಿತದಲ್ಲಿ ದೇವರ ಬ್ಲೆಸ್ಸಿಂಗ್ ಕಾಣ್ತೀಯ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನು ಮಾಡಿದ ಒಂದು ಕಾರ್ಯ ಏನಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಆ ಏದೆನ್ ತೋಟವನ್ನು ನೋಡಿ, ಯೋಗದ ಹಸಿರು ಫಲವತ್ತಾದ ಸ್ಥಳವನ್ನು ನೋಡಿ ಏನ್ ಮಾಡ್ತಾನೆ, ಅವನು ಅಲ್ಲಿಗೆ ಹೋಗ್ತಾನೆ. ಹಲ್ಲೆಲೂಯಾ. ಸೋದೋಮ್ ಮತ್ತು ಗೋಮರ ಪಟ್ಟಣ ಆಶೀರ್ವದಿಸಲ್ಪಟ್ಟ ರಿಚ್ ಪ್ಲೇಸ್ ಅದಾಗಿದೆ, ನೋಡ್ಲಿಕ್ಕೆ ಬಹಳ ಸುಂದರವಾಗಿತ್ತು. ಅಬ್ರಹಾಮನನ್ನು ಬಿಟ್ಟು ಲೋಟ ಆ ಸ್ಥಳಕ್ಕೆ ಹೋದಾಗ ಏನಾಯ್ತಲ್ಲಿ, ಅಲ್ಲಿ ಒಂದು ದೇವರ ನ್ಯಾಯ ತೀರ್ಪು ಬಂತು. ಅಲ್ಲಿ ಆ ಪಟ್ಟಣದ ಮೇಲೆ ದೇವರ ಒಂದು ಜಡ್ಜ್ಮೆಂಟ್ ಬಂತು. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ಜಡ್ಜ್ಮೆಂಟ್ ಬರದ ಹಾಗೆ ನಾವು ಯಾವಾಗಲೂ ದೇವರ ಜೊತೆ ನಿಲ್ಬೇಕು. ಎಷ್ಟು ನಾನು ದೇವರ ಸಂಗಡ ನಿಲ್ತೇನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವು ನೋಡ್ತೇವೆ, ಸೋದೋಮ್ ಮತ್ತು ಗೋಮರ ಪಟ್ಟಣದವರು ಏನ್ ಮಾಡಿದ್ರು, ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಮಾಡ್ತೇವೆ. ಹಲ್ಲೆಲೂಯಾ. ಯಾವಾಗ ನಾವು ಇಷ್ಟವಿಲ್ಲದ ಕಾರ್ಯ ಮಾಡ್ತೇವೆ, ಆಗ ದೇವರ ಕೋಪ, ದೇವರ ಜಡ್ಜ್ಮೆಂಟ್ ನಮ್ಮ ಮೇಲೆ ಬರ್ತದೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದ್ರಿಂದ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇವರು ಸೋದೋಮ್ ಮತ್ತು ಗೋಮರ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಅಲ್ಲಿ ಬರ್ತಾರೆ. ಅಲ್ಲಿ ನಾಶ ಮಾಡಲಿಕ್ಕೆ ಬರುವಾಗ ದೇವರಿಗೆ ಯಾರ ನೆನಪಾಗ್ತದೆ? ಅಬ್ರಾಮನ ನೆನಪಾಗ್ತದೆ. ಹಲ್ಲೆಲೂಯಾ. ಅಬ್ರಾಮನ ಬಗ್ಗೆ ದೇವರಿಗೆ ಬಹಳ ಗೊತ್ತಿತ್ತು. ಕರೆ ಉಳ್ಳವ, ದರ್ಶನ ಉಳ್ಳವ, ಅವನ ಹಿಂದೆ ಬಂದ ಯುವ ವ್ಯಕ್ತಿ. ಅಲ್ಲಿ ಅವನಿಗೆ ಹೇಳದೆ ನಾನು ಏನು ಮಾಡುವುದಿಲ್ಲ. ಹಲ್ಲೆಲೂಯಾ ಎಂಬುದಾಗಿ ಹೇಳುವಾಗ ಅವನ ಬಳಿಗೆ, ಅಬ್ರಾಮನ ಬಳಿಗೆ ಹೋದಾಗ ಅಬ್ರಾಮನ ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತಾನೆ. ಹಲ್ಲೆಲೂಯಾ. ಲೋಟನ ಉಳಿವಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟು ಜನ ಹೇಳ್ತೀರಿ, ನೀನು ಇವತ್ತು ರಕ್ಷಿಸಲ್ಪಡ್ಲಿಕ್ಕೆ ಯಾರು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಕುಟುಂಬ ರಕ್ಷಣೆ ಬರಲಿಕ್ಕೆ ಯಾರು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ? ಇವತ್ತು ನೀನು ಸಾಯದೆ ಜೀವಂತವಾಗಿ ಇರಲಿಕ್ಕೆ ಕಾರಣ ಯಾರು ನಿನಗೆ ಪ್ರಾರ್ಥನೆ ಮಾಡಿದ್ದಾರೆ? ಈ ಆಶೀರ್ವಾದವನ್ನು ಹೊಂದಲಿಕ್ಕೆ ಯಾರು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ? ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ದೇವರು ಏನ್ ಮಾಡ್ತಾರೆ, ಅವರ ಹತ್ರ ಆಯ್ತು 50 ಜನ ಇದ್ರೆ ನಾಶ ಮಾಡೋದಿಲ್ಲವ ಅಂತ ಹೇಳುವಾಗ ದೇವರು ಹೇಳ್ತಾನೆ, ಆಯ್ತು ನಾಶ ಮಾಡೋದಿಲ್ಲ. 45, 40, 30, 35. ನೋಡಿ, ದೇವರು ಎಲ್ಲದಕ್ಕೆ ಲಾಸ್ಟ್ ನೋಡುವಾಗ ಯಾರಲ್ಲಿ ನೀತಿವಂತರು ಇರಲಿಲ್ಲ, ಎಲ್ಲ ಕೆಟ್ಟವರಿದ್ದದಲ್ಲಿ. ಹಲ್ಲೆಲೂಯಾ. ಆಗ ದೇವರು ಏನ್ ಮಾಡ್ತಾರೆ ಗೊತ್ತುಂಟ, ಇರ್ಲಿ, ಅಲ್ಲಿ ಕರೆ ಒಟ್ಟಿಗೆ ಬಂದಿದ್ದಾಗಲ್ಲ, ದರ್ಶನದಿಂದ ಅವನೊಟ್ಟಿಗೆ ಬಂದಿದ್ದಾಗಲ್ಲ, ಹಾಗಾಗಿ ಅವನನ್ನು ನಾಶ ಮಾಡೋದು ಬೇಡ ಅಂತ ಹೇಳಿ ದೇವರು ಏನ್ ಮಾಡ್ತಾನೆ ಗೊತ್ತುಂಟ, ಆ ಸ್ಥಳಕ್ಕೆ ಏನ್ ಮಾಡ್ತಾನೆ, ಬಂದಾಗ ಲೋಟನ ಹತ್ರ ಬರ್ತಾನೆ. ಅಲ್ಲಿ ಲೋಟನ ಹತ್ರ ಬರ್ತಾನೆ. ಎಲ್ಲರೂ ಸಾಯಲಿಕ್ಕೆ ಬೆಂಕಿಗೆ ರೆಡಿ ಆಗ್ತಾ ಉಂಟು, ದೇವರ ಕೋಪ ಬಂದಿದೆ. ಎಲ್ಲ ಆ ನಾಶ ಮಾಡ್ಲಿಕ್ಕೆ ಬರುವಾಗ ಲೋಟನ ಮನೆಗೆ ಬಂದು ಹೇಳ್ತಾನೆ, ಲೋಟನೆ ಬೇಗನೆ ಹೊರಗೆ ಬಾ, ಮನೆ ಬಿಟ್ಟು ಹೊರಗೆ ಬಾ, ಇಲ್ಲಿ ಬೆಂಕಿ ಬೀಳ್ಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ದಾನೆ. ಏನು ಬೆಂಕಿ ಬೀಳ್ಲಿಕ್ಕೆ, ನಾಶ ಆಗ್ಲಿಕ್ಕೆ ಉಂಟು, ನೀನು ಬದುಕಬೇಕಾದ್ರೆ ನೀನೇನ್ ಮಾಡ್ಬೇಕು, ಇದರಿಂದ ಹೊರಗೆ ಬರ್ಬೇಕೆಂಬ. ಆಗ ಬೈಬಲ್ ಹೇಳ್ತದೆ, ಲೋಟ ಏನ್ ಮಾಡಿದಂತೆ, ತಡ ಮಾಡಿದ. ಏನು ತಡ ಮಾಡಿದ? ನಾನು ಹೇಳ್ತೇನೆ, ಅಲ್ಲಿ ಬೆಂಕಿ ಬೀಳಲಿಕ್ಕೆ ಹೋಗ್ತಾ ಉಂಟು, ಲೋಟ ಏನ್ ಮಾಡ್ತಾನೆ, ತಡ ಮಾಡ್ತಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರು ನಿನಗೊಂದು ಜ್ಞಾನ ಕೊಟ್ರೆ ಆ ಜ್ಞಾನದ ಮೂಲಕ ನೀನು ನಡೆಯಬೇಕು. ಹಲ್ಲೆಲೂಯಾ. ಇವರ ತಿಕ್ಕಿಗೆ ಗೊತ್ತಿಲ್ಲ, ಬೆಂಕಿ ಬಿದ್ದು ತೊಂದರೆ ಇಲ್ಲ, ನಾನು ಇನ್ನೇ ತಂದ ಫ್ರಿಡ್ಜ್ ಉಂಟಲ್ಲ ಅದನ್ನು ಬಿಟ್ಟು ಹೇಗೆ ಹೋಗ್ಲಿ ಅಂತ. ಆಮೇಲೆ ಒಂದೊಂದು ಆಲೋಚನೆಗಳು ಬರ್ತದೆ. ಹೌದು, ಪ್ರೆಸರ್ ಅಂದ್ರೆ ಕೆಲವೊಂದು ಬಿಟ್ಟು ಬರ್ಲಿಕ್ಕೆ ಏನಿಲ್ಲ, ಮನಸ್ಸಿಲ್ಲ. ದೇವರಿಗೆ ಪಾರಂಪರ್ಯ, ಈ ಪಾರಂಪರ್ಯ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ದೇವರನ್ನು ನೀನು ನಂಬಿ ಬಂದ್ರೆ ದೇವರು ಎಲ್ಲ ವಿಷಯ ನಡೆಸ್ತಾರೆ. ಎಷ್ಟು ಜನ ಅಂತೀರಿ? ಅಲ್ಲಿ ಇವತ್ತಿನ ಕೀರ್ತನೆಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ಏನು ಹೇಳಿದೆ, ನೀನು ಅನಾಥರಿಗೂ ವಿಧವೆಯರಿಗೂ ನೀನು ಸಹಾಯ ಮಾಡುವ ದೇವರು. ಒಂದು ಅನಾಥ ಯಾರಿಲ್ಲ ಅವರಿಗೆ, ಅವನನ್ನು ಎಬ್ಬಿಸಲಿಕ್ಕೆ ದೇವರು ಶಕ್ತನು, ನಮ್ಮನ್ನು ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ನಂಬ್ತೇನೆ, ನಿನ್ನ ಸಂಗಡ ದೇವರು ಇವತ್ತು ಮಾತನಾಡ್ತಿದ್ದಾನೆ. ಅಲ್ಲಿ ನೀನು ಮಾಡಬೇಕಾದದನ್ನು ಇವತ್ತು ಮಾಡಬೇಕು. ಹೌದಾ? ನೋಡಿ, ಅಲ್ಲಿ ದೇವರ ವಾಕ್ಯ ಅಂತ ನೋಡಿ, ಅಬ್ರಾಮನು ಎಲ್ಲ ಬಿಟ್ಟು ಬಂದ. ಒಮ್ಮೆ ನಾವು ತಿರುಗಿದ ಮೇಲೆ ಹಲ್ಲೆಲೂಯಾ ತಿರುಗಿ ಹೋಗಬಾರದು. ಅದಕ್ಕೆ ಇಲ್ಲಿ ನೋಡಿ, ಲೋಟನ ವಿಷಯವನ್ನು ನೋಡುವಾಗ ಲೋಟ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಡ ಮಾಡ್ತಾ ಇದ್ದಾನೆ. ಅವನ ಹೆಂಡತಿ ತಡ ಮಾಡ್ತಾ ಇದ್ದಾರೆ.
ದೇವರ ಬೆಂಕಿ ಬೀಳಲಿಕ್ಕೆ ಏನಾಗಿದೆ, ರೆಡಿ ಆಗಿದೆ. ಆಗ ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಆ ವಾಕ್ಯ ಓದಿದ್ರೆ ಪ್ರೈಸ್ ದಿ ಲಾರ್ಡ್, ದೇವರು ಏನ್ ಮಾಡ್ತಾರೆ, ಯೆಹೋವನು ಅವರ ಕೈಯನ್ನು ಹಿಡಿದು, ಅದಿಲ್ಲ ಪ್ರೈಸ್ ದಿ ಲಾರ್ಡ್ ಏನು ಬರ್ತದೆ, ಆ ಯೆಹೋವನು ಅವರ ಕೈಯನ್ನು ಹಿಡಿದು ಊರ ಹೊರಗೆ ಎತ್ತುಕೊಂಡು ಬರ್ತಾ ಇದ್ದಾನೆ. ಎಷ್ಟು ಹೇಳ್ತೀನಿ, ನನ್ನ ಕೈಯನ್ನು ದೇವರು ಹಿಡಿತಾನೆ ಹೇಳ್ರಿ, ನನ್ನ ಕೈಯನ್ನು ಹಿಡಿದೆ. ಯಾಕೆ ಗೊತ್ತಿಲ್ಲ, ದೇವರಿಗೆ ನೀನು ನಾಶವಾಗುವುದು ಇಷ್ಟ ಇಲ್ಲ, ನೀನು ಸೋಲುವುದು ಇಷ್ಟ ಇಲ್ಲ, ನೀನು ಜಯದ ಜೀವಿತ ನಡೆಸಬೇಕು. ಇದು ದೇವರ ಮನಸ್ಸು, ದೇವರ ಇಷ್ಟ. ಎಷ್ಟು ಹೇಳ್ತೀನಿ, ನಾನು ದೇವರ ಸನ್ನಿಧಾನ ಜಯದ ಜೀವಿತ ನಡೆಸ್ತೇನೆ. ಅಲ್ಲಿ ಎಷ್ಟು ಒಳ್ಳೆ ಪ್ರೀತಿ ಅಲ್ಲ ಲೋಟನ ಹತ್ರ ದೇವರಿಗೆ. ಇವತ್ತು ನಾನು ಹೇಳ್ತೀನಿ, ನನ್ನ ಮೇಲೆ ನಿಮಗೆ ಮೇಲೆ ದೇವರಿಗೆ ತುಂಬಾ ಪ್ರೀತಿ ಉಂಟು. ಹಲ್ಲೆಲೂಯ. ಎಷ್ಟು ಒಳ್ಳೆ ದೇವರು ನಮ್ಮ ಬಗ್ಗೆ ಆಲೋಚನೆ ಮಾಡಿದ್ದಾನೆ. ಅದಕ್ಕೆ ಹೇಳುದು, ನಾನು ನಿನ್ನ ಬಗ್ಗೆ ಮಾಡಿದ ಆಲೋಚನೆ ಹಿತದ ಆಲೋಚನೆ. ಎಷ್ಟು ನನ್ನ ಬಗ್ಗೆ ಹಿತದ ಆಲೋಚನೆ ಮಾಡಿದ್ದಾನೆ. ಹಲ್ಲೆಲೂಯ. ನೋಡಿ, ಹೊರಗೆ ತರ್ತಾನಂತೆ. ಹೊರಗೆ ತರುವಾಗ ಲೋಟ ಹೇಳ್ತಾನೆ, ನನಗೆ ಅಷ್ಟು ದೂರ ಓಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಹತ್ತಿರ ಬೆಟ್ಟ ಉಂಟಲ್ಲ, ಅಲ್ಲೇ ತನಕ ಹೋಗೋ ತನಕ ಏನ್ ಮಾಡ್ಬೇಡು, ಕೋಪ ಹಾಕ್ಬೇಡ, ಬೆಂಕಿ ಹಾಕ್ಬೇಡ ಅಂತ ಅದರ ನಾಶ ಮಾಡು, ನಾನು ಬದುಕುತ್ತೇನೆ ಅಂತ. ಆಗ ದೇವರು ಹೇಳಿದ ಮಾತು ಏನು ಗೊತ್ತಿಲ್ಲ, ನೀವು ಹೋಗಿ ಆದ್ರೆ ಏನ್ ಮಾಡ್ಬಾರ್ದು, ಹಿಂದೆ ತಿರುಗಬಾರ್ದು. ಏನ್ರ ಹಿಂದೆ ತಿರುಗಬಾರ್ದು. ಅಲ್ಲೆಲ್ಲ ಬದುಕಿದ್ರೆ ಸಾಕಂತೇಳಿ ಬೆಂಕಿ ಬಿಡ್ತಂತೆ ಅಂತ ಓಡ್ಲಿಕ್ಕೆ ಶುರು ಮಾಡುವಂತ. ಯಾರು ಹಿಂದೆ ತಿರುಗಿದ್ರು, ಲೋಟನೇ ಹೆಂಡತಿ ಹಿಂದೆ ತಿರುಗಿದ್ರು. ಹೆಂಗಸರಿಗೆ ಜಾಸ್ತಿ ಆಸೆ, ಟೆನ್ಷನ್. ನಾನು ಹೇಳ್ತೀನಿ, ಇವತ್ತು ಆಸೆ ಟೆನ್ಷನ್ ಮಾಡಬೇಡಿ, ನೀವು ಗಟ್ಟಿಯಾಗಿ ದೇವರ ಸನ್ನಿಧಾನದಲ್ಲಿ. ಜ್ಞಾನವಂತ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ, ಜ್ಞಾನಹೀನನು ತನ್ನ ಮನೆಯನ್ನು ಕೆಡವಿದ್ದಾಳೆ. ಹಾಗೆ ಕಟ್ಟುವುದು ಕೆಡವುದು ಯಾರಿಗೆ ಅಧಿಕಾರ ಕೊಟ್ಟಿದ್ದಾನೆ? ದೇವರ ಕುಟುಂಬಕ್ಕೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಅವಳು ಹಿಂದೆ ತಿರುಗಿದ್ರಿಂದ ಏನಾಯ್ತಂತೆ, ಉಪ್ಪಿನ ಕಂಬ ಅಂತ. ಉಪ್ಪಿನ ಕಂಬ ಅಂದ್ರೆ ಏನಾದ್ರೆ ಅವಳಿಗೆ ಇನ್ನು ಮುಂದೆ ಹೋಗ್ಲಿಕ್ಕಾಗಲಿಲ್ಲ, ಇದು ಸಾಕಲಿಕ್ಕೆ ಇದ್ದಲ್ಲಿ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ಹೇಳಿದಾಗೆ ಕೇಳಿದ್ರೆ ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೊದಲು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಿತ್ತು, ಮೊದಲು ಆರಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು, ದೇವರೊಂದಿಗೆ ಒಂದು ಅನ್ಯೋನ್ಯತೆ ಇತ್ತು, ಅದೆಲ್ಲ ಸ್ಟಾಪ್ ಆಗ್ತದೆ. ದೇವರ ಸಮ್ಮುಖದಲ್ಲಿ ಕನೆಕ್ಷನ್ ಇಡುವಾಗಲೇ ಆಶೀರ್ವಾದ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಏನಾಯ್ತು, ಆಗ ಏನಾಯ್ತು, ಅವರು ಬೆಟ್ಟಕ್ಕೆ ಯಾರು ಇವಳು ಅಲ್ಲಿದ್ದಾನೆ, ಕಂಬ ಆಗಿದ್ದಾನೆ, ಲೋಟನ ಮಕ್ಕಳು ಏನ್ ಮಾಡಿದ್ರು, ಆ ಸ್ಥಳಕ್ಕೆ ಹೋದ ಕೂಡಲೇ ಏನ್ ಬಂತು, ಅಲ್ಲಿ ದೊಡ್ಡ ಬೆಂಕಿ ಬಿದ್ದು ಅದು ಪಟ್ಟಣ ಏನಾಯ್ತು, ನಾಶವಾಯಿತು. ಲೋಟನು ಏನು ಯಾವುದರ ಹಿಂದೆ ಹೋದ, ಅದು ಅವನಿಗೆ ಸಿಕ್ಕಲಿಲ್ಲ. ಇವತ್ತು ದೇವರ ಮಕ್ಕಳೇ, ನೀನು ದೇವರ ಹಿಂದೆ ಹೋಗುವಾಗ ನಿನ್ನಲ್ಲಿ ಎಲ್ಲ ಆಶೀರ್ವಾದಗಳು ಬರ್ತವೆ. ಅದಕ್ಕೆ ದೇವರ ಶುಭ ಕೃಪೆ ನಿನ್ನನ್ನು ಹಿಂಬಾಲಿಸುತ್ತದೆ. ದೇವರ ಮಕ್ಕಳೇ, ದೇವರಿಗೋಸ್ಕರ ನಿಲ್ಲುವಾಗ ಕೆಲವೊಂದು ಪ್ರಾಬ್ಲಮ್ಗಳು ಬರ್ತದೆ, ಆದ್ರೆ ಆ ಪ್ರಾಬ್ಲಮ್ಗಳಿಗೆ ನೀನು ಸೋಲಬೇಡ, ಧೈರ್ಯವಾಗಿ ಮುನ್ನುಗ್ಗು. ದೇವರಿನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನನ್ನ ಜೀವನ ನಿಯಂತ್ರಿಸುವುದು ನಾನಲ್ಲ, ನನ್ನ ದೇವರೇ ಆಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ಹಲ್ಲೆಲೂಯಾ ನನ್ನ ಜೀವಿತವನ್ನು ಏನ್ ಮಾಡ್ತಾನೆ, ನಿಯಂತ್ರಣಕ್ಕೆ ತರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀವು ನೋಡಿ, 1-2 ಸಾಮುವೇಲ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಬಹುದಿವಸದವರೆಗೆ, ಎಷ್ಟು ಬಹುದಿವಸದವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಏನಂತೆ ಯುದ್ಧ ನಡೆದಿದ್ದ. ಮತ್ತೆ ದಾವೀದನ ಏನಾಗ್ತಿದ್ದಂತೆ, ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಹೋಯಿತು ಎಂಬುದಾಗಿ. ನೋಡಿ, ಇಲ್ಲಿ ಯುದ್ಧ ಹೇಗಿದ್ದಂತೆ, ಲಾಂಗ್ ವಾರ್ ಅಂತೆ, ಬಹು ಯುದ್ಧ, ಬಹುದಿನದವರೆಗೆ ಯುದ್ಧ. ಕೆಲವು ಯುದ್ಧ ಬೇಗನೆ ಮುಗಿಯುತ್ತದೆ, ಕೆಲವು ಯುದ್ಧ ಲಾಂಗ್ ಆಗಿ ಹೋಗ್ತದೆ. ಕೆಲವರು ಹೇಳ್ತಾರೆ, ನಾನು ಇಷ್ಟು ವರ್ಷದಿಂದ ನಾನು ಕಾಯುತ್ತಾ ಇದ್ದೇನೆ, ಯಾವಾಗ ನನಗೆ ಬಿಡುಗಡೆ. ಹೇಳಿಲ್ಲ, ಪ್ರೇಸರ್ ಹೇಳಿಲ್ಲ. ಆಮೇಲೆ ಕೆಲವರೆಲ್ಲ ಕಾಯ್ತಾ ಇದ್ದಾರೆ, ತುಂಬಾ ಲಾಂಗ್ ನಿಂದ ಕಾಯ್ತಾ ಇದ್ದಾರೆ ಒಂದು ಬ್ರೇಕ್ ಥ್ರೂಗೋಸ್ಕರ. ಇಲ್ಲಿ ಅದೇ ಯುದ್ಧ, ಹೌದಾ ಪ್ರೇಸರ್? ಹಲವು ಸಮಯದಿಂದ ಈ ಯುದ್ಧ ನಡೀತಾ ಇತ್ತಂತೆ. ಇವತ್ತು ನಾನು ಹೇಳಿಲ್ಲ, ಹಲವು ಸಮಯದಿಂದ ಇಲ್ಲಿ ಯಾರಾದ್ರೂ ಯುದ್ಧದಲ್ಲಿ ಹೋಗುತ್ತಿದ್ರೆ ಅಲ್ಲಿ ನೀನು ವೀಕ್ ಆಗುದಿಲ್ಲ, ನೀನು ಬಲ ಆಗ್ತಾ ಹೋಗ್ತಾ ಇದ್ದೆ. ಎಷ್ಟು ಜನ ಅಂತಾರೆ, ಬಲವಾಗ್ತಾ ಹೋಗ್ತಾ ಇದ್ದೆ. ಆಮೇಲೆ ಅಲ್ಲಿ ಕೆಲವರು ಹೇಳಿ, ಯಾಕೆ ಗೊತ್ತಿಲ್ಲ ಅಷ್ಟು ಲಾಂಗ್ ವಾರು, ಯಾಕೆ ಗೊತ್ತಿಲ್ಲ ಹೆಚ್ಚಾದ ಯುದ್ಧ ಗೊತ್ತಿಲ್ಲ, ನಿನ್ನ ವಾಗ್ದಾನ ದೊಡ್ಡದಾಗಿದೆ. ಎಷ್ಟು ಹೇಳ್ತೀರಿ, ನಿನ್ನ ಕಾರ್ಯ ದೊಡ್ಡದಾಗಿದೆ. ಅಲ್ಲಿ ದೇವರು ನಿನ್ನ ಬಗ್ಗೆ ಒಂದು ದೊಡ್ಡ ಆಶೀರ್ವಾದ ದೇವರು ಇಟ್ಟಿದ್ದಾನೆ. ಆಮೇಲೆ ಅಲ್ಲಿ ಹಾಗಾಗಿ ಯುದ್ಧ ಮುಗಿಲಿಲ್ಲ ಇನ್ನು ಸಹ. ಆಮೇಲೆ ಅಲ್ಲಿ ಇಲ್ಲಿ ನಾವು ನೋಡ್ತೇವೆ, ದಾವೀದ ಏನಾಗ್ತಿದ್ದಂತೆ,
ಬಲವಾಗ್ತಾ ಇದ್ದಾರೆ. ಸೌಲ ಏನಾಗ್ತಿದ್ದ? ದುರ್ಬಲವಾಗ್ತಿದ್ದಂತೆ. ಈ ಯುದ್ಧ ಜಾಸ್ತಿ ಆಗಲಿಕ್ಕೆ ಕಾರಣ, ಎರಡನೇ ಕಾರಣ ಏನು ಗೊತ್ತುಂಟ? ದಾವೀದನ ಆಶೀರ್ವಾದ, ದಾವೀದನ ವಾಗ್ದಾನ ಎಲ್ಲಿಗೆ ಕನೆಕ್ಟ್ ಆಗಿದೆ? ಪರಲೋಕಕ್ಕೆ ಕನೆಕ್ಟ್ ಆಗಿದೆ. ನಾವು ನೋಡ್ತೇವೆ ಯೇಸು ಸ್ವಾಮಿ ಯಾವ 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 ವಂಶದಲ್ಲಿ ಹುಟ್ಟಿದ್ದು? ದಾವೀದನ ವಂಶದಲ್ಲಿ. ಹಾಗಾದ್ರೆ ದಾವೀದನ ಆಶೀರ್ವಾದ ಎಲ್ಲಿ ಕನೆಕ್ಟ್ ಆಗಿದೆ? ಪರಲೋಕಕ್ಕೆ, ನಿತ್ಯ ಜೀವಕ್ಕೆ ಕನೆಕ್ಟ್ ಆಗಿದೆ. ಹಾಗಾಗಿ ಈ ಯುದ್ಧ ಬೇಗನೆ ಮುಗಿಲಿಲ್ಲ, ಲಾಂಗ್ ಆಗಿ ಬಂತು. ಇವತ್ತು ಹೇಳಿದ ನಾನು, ನಿಮ್ಮ ಯುದ್ಧ ಜಾಸ್ತಿ ಉಂಟಾ? ಅಲ್ಲಿ ನಿಮ್ಮ ಆ ಒಂದು ವಾಗ್ದಾನ ಪರಲೋಕಕ್ಕೆ ಕನೆಕ್ಟ್ ಆಗಿದೆ. ಅಲ್ಲಿ ಸೈತಾನನಿಗೆ ಗೊತ್ತುಂಟು, ಅಲ್ಲಿ ನಿನ್ನ ನೀನು ಹಿಡಿಲಿಕ್ಕೆ ಆಗುವುದಿಲ್ಲ, ರಾಜ್ಯವು ತುಳಿಯುತ್ತೆ ಎಂಬುದಾಗಿ ಗೊತ್ತಿದ್ದೆ. ಈ ಲಾಂಗ್ ವಾರ್ ಆಗ್ತಾ ಉಂಟು. ಅಲ್ಲೆಲೂಯ, ಅರ್ಥ ಇದೆ ನಿಮಗೆ? ಅಲ್ಲೆಲೂಯ, ನಿಮ್ಮ ಕುಟುಂಬದ ಮೇಲೆ ದೇವರಿಗೆ ವಾಗ್ದಾನ ಉಂಟು. ಅಲ್ಲಿ ಹಾಗಾಗಿ ಈ ಯುದ್ಧ ಸ್ವಲ್ಪ ಸಮಯ ಜಾಸ್ತಿ ಹೋಯಿತು. ಆಮೇಲೆ ದೇವರ ವಾಕ್ಯ, ದೇವರಿನ ಆದಿ ಮತ್ತೆ ಅಂತ್ಯವಾಗಿದ್ದಾನೆ. ದೇವರೇ ಪ್ರಾರಂಭ, ದೇವರೇ ಸಮಾಪ್ತಿ. ಯುದ್ಧ ಏನು ಮಾಡುವುದು ಯಾರು? ದೇವರೇ. ಒಂದು ಪ್ರೀಸಲ್ಲಿ ಇವತ್ತು ನಾನು ಹೇಳ್ತೇನೆ, ಇಲ್ಲಿ ಅನೇಕರ ಜೀವಿತದಲ್ಲಿ ದೊಡ್ಡ ವಾಗ್ದಾನ ಉಂಟು. ಅಲ್ಲೆಲೂಯ, ಇವತ್ತು ನೀವು ಬಲವಾಗ್ತಾ ಇದ್ದೀರಿ, ದೇವರ ವಾಕ್ಯವನ್ನು ಬಿಡ್ಲಿಲ್ಲ, ಗಟ್ಟಿಯಾಗಿ ಇಟ್ಕೊಂಡಿದ್ದೀರಿ. ಅಲ್ಲೆಲೂಯ, ಈ ಯುದ್ಧಕ್ಕೆ ಒಂದು ಕೊನೆ ಮಾಡಲಿಕ್ಕೆ ದೇವರು ಬಂದಿದ್ದಾನೆ. ಹೇಗೆ ಅಂತ ಹೇಳಿದ್ದೇನೆ, ಇವತ್ತು ನಾನು ಹೇಳ್ತೇನೆ, ಬಹು ದೂರದವರೆಗೆ ಕಾಣುತ್ತಿರುವ ಈ ಯುದ್ಧದ ಮೇಲೆ ಇವತ್ತು ನೀನು ಪರಲೋಕಕ್ಕೆ ಕನೆಕ್ಟ್ ಆದ್ರಿಂದ, ಪರಲೋಕದ ವಾಗ್ದಾನಕ್ಕೆ ಕನೆಕ್ಟ್ ಆಗಿದ್ರಿಂದ ಇವತ್ತು ದೇವರ ಕಾಲ ಅಲ್ಲಿಗೆ ನಿನ್ನನ್ನು ಹಿಡಿಲಿಕ್ಕೆ ಬರ್ತಾ ಉಂಟು. ಯಾವಾಗ ನಿನ್ನನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ, ಆ ಸೈತಾನನ ಗ್ರಿಪ್ ಅದು ಲೂಸ್ ಆಗ್ತಾ ನೀನು ಅವನ ತಲೆಯನ್ನು ಚಚ್ಚುವಂತೆ, ಅಲ್ಲೆಲೂಯ, ನೀನು ವಾಗ್ದಾನ ಹೊಂದುವಂತೆ ದೇವರ ಕರ ಇವತ್ತು ನಿಮ್ಮನ್ನು ಮಾಡುವಂತದ್ದಾಗಿದೆ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ನಿನ್ನ ಆರೋಗ್ಯದ ದಿನ, ಇವತ್ತು ನಿನ್ನ ಬಿಡುಗಡೆಯ ದಿನ, ಇವತ್ತು ನಿನ್ನ ಜೀವಿತದಲ್ಲಿ ಜಯದ ದಿನ. ಎಷ್ಟು ಹೇಳ್ತೀನಿ, ನನ್ನ ಜಯದ ದಿನ ಇವತ್ತಾಗಿದೆ. ನನ್ನ ದೇವರು ನನಗೆ ಜಯವನ್ನು ಕೊಡುವ ದಿನವಾಗಿದೆ. ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದೆ, ಒಂದು ಬಿಡುಗಡೆ ಇರಲಿಲ್ಲ, ಅಲ್ಲಿ ಬಿಡುಗಡೆ ಇರಲಿಲ್ಲ. ಬಿಡುಗಡೆ ಆಗದವರಿಗೆ ಯೇಸುವಿನ ನಾಮದಲ್ಲಿ ಪ್ರವಾದನೆ ಇರ್ತದೆ. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಒಳಗೆ ದೇವರ ಕರ ನೀನು ಕಾಣುವೆ, ದೇವರ ಒಂದು ಅದ್ಭುತ ನೀನು ಕಾಣುತ್ತೆ. ಯಾವುದು ಬಿಡುವುದಿಲ್ಲ ಎಂಬುದಾಗಿ ಅಟ್ಟಹಾಸ ಮಾಡಿದ ಶಕ್ತಿಯ ಮೇಲೆ ದೇವರ ಕಾಲ ಬರುವಾಗ ಅವನ ಕೃಪೆ ಒಂದು ಲೂಸ್ ಆಗಿ ಎದ್ದು ನಡೆದಾಡುವಂತೆ ಸೇವೆ ಮಾಡುವಂತೆ ದೇವರ ರಾಜ್ಯ ಕಟ್ಟುವಂತೆ ದೇವರಿನ ಮಾಹಿತಿಯಾಗಿ ಉಪಯೋಗಿಸುವ ವರ್ಷವಾಗಿ ದೇವರು ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯ. ನಾನು ಏನ್ ಹೇಳ್ತೇನೆ, ದೇವರ ಕಾರ್ಯಕ್ಕೆ ನಿಮ್ಮನ್ನು ಹಲ್ಲೆಲೂಯ. ನೋಡಿ, ಕೊನೆಯದಾಗಿ ಹೇಳ್ತೇನೆ ನಾನು, ಕೊರೇಶನ ಬಗ್ಗೆ ಹೇಳುವುದಾದ್ರೆ, ದೇವರು ಕೊರೇಶನಿಗೆ ಒಂದು ಹೆಸರು ಕೊಡ್ತಾರೆ. ಏನು ಗೊತ್ತಿಲ್ಲ? ಅವನನ್ನ ಮಂದಿಯನ್ನು ಕಾಯುವ, ಅಂದ್ರೆ ಅವನು ಕುರುಬ. ಎರಡು ಹೆಸರು ಕೊಟ್ಟಿದ್ದಾರೆ, ಒಂದು ಕುರುಬ, ಎರಡನೇದಾಗಿ ಕೊರೇಶ ಯಾರು? ಅಭಿಷಕ್ತ. ಈ ಎರಡು ಹೆಸರು ಯಾರಿಗೆ ಕೊಟ್ಟಿದ್ರು? ಯೇಸು ಸ್ವಾಮಿಗೆ ಕೊಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ, ಯೇಸು ಇಸ್ರೇಲನ್ನು ಬಿಡುಗಡೆ ಮಾಡುವ. ಹಲ್ಲೆಲೂಯ. ಇಲ್ಲಿ ಕೊರೇಶನ ಮೂಲಕ ದೇವರು ಏನ್ ಮಾಡ್ತಾನೆ? ಅಲ್ಲಿಂದ ಇಸ್ರೇಲನ್ನು ಬಿಡುಗಡೆ ಮಾಡಿ ಅವರೆಲ್ಲ ಯೆರೂಸಲೇಮಿಗೆ ಹೋಗಲಿ, ಅಲ್ಲಿ ದೇವಾಲಯವನ್ನು ಕಟ್ಟಲಿ, ಅಲ್ಲಿ ಅವರು ಆರಾಧನೆ ಮಾಡಿ ಎಂಬುದಾಗಿ ಬಿಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ಯಾರನ್ನು ಆರಾಧನೆಗೆ ಬಿಡಲಿಲ್ಲ, ಇವತ್ತು ದೇವರು ಬಿಡಿಸಲಿಕ್ಕೆ ಬರ್ತಾ ಇದ್ದಾರೆ. ಎಷ್ಟೇ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ ನೀನು ಕಾಣುವ ವಾತಾವರಣದಲ್ಲಿ ಇವತ್ತು ನಿನ್ನ ಜೊತೆ ಆರಾಧನೆಗೆ ಬರದವರನ್ನು ಹಿಡಿದ ಆ ಕಟ್ಟುಗಳ ಮೇಲೆ ದೇವರ ಕರ ಹಿಡಿದು ಬಂದು ಅವರೆಲ್ಲ ಬರುವಂತೆ ದೇವರು ಮಾಡುವವರಾಗಿದ್ದಾರೆ. ಎಷ್ಟೇ ಬಿಲಿ ಮಾಡ್ತೇನೆ, ನಾನು ನಂಬ್ತೇನೆ. ನೀವು ನಂಬುವುದಾದ್ರೆ ಒಂದು ದೊಡ್ಡ ಜಾಗಕ್ಕೆ ಹೋಗ್ತೀನಿ. ಎಷ್ಟೇ ನಂಬ್ತೀನಿ. ಹಲ್ಲೆಲೂಯ. ದೇವರು ಮಾಡ್ತಾನೆ, ನಿಮ್ಮ ಮಗನ ಜೀವಿತದಲ್ಲಿ ಮಾಡ್ತಾನೆ. ಹಲ್ಲೆಲೂಯ. ಇದುವರೆಗೆ ಹೇಳದ ಹಾಗೆ ಹಿಡಿದ ಆ ಒಂದು ಕಟ್ಟುಗಳನ್ನು ದೇವರ ಕರ ಬರುವಾಗ ಲೂಸ್ ಆಗಿ ಎದ್ದು ಬರ್ತಾರೆ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ದೇವರು ನಿಮ್ಮೊಂದಿಗೆ ಬರ್ತಾ ಇದ್ದಾನೆ. ಕಾಯಲು ದೇವರು ನಮ್ಮ ಸಂಗಡ ಇದ್ದಾನೆ. ಎಷ್ಟೇ ಕಾಯಲು ನೀನಿರುವಾಗ ನನ್ನ ತಲೆ ಎತ್ತುವಂತೆ ನಾನು ಮಾಡುತ್ತೇನೆ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿನ್ನ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ದೇವರು ನಮಗೆ ಒಂದು ರಕ್ಷಣೆಯ ವಸ್ತ್ರವನ್ನು ಕೊಟ್ಟಿದ್ದಾನೆ. ನಮಗೆ ರಕ್ಷಣೆ ವಸ್ತ್ರವನ್ನು ಕೊಟ್ಟದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮ ಬಟ್ಟೆ ಅದು ಕೊಳೆಯಾದ ಬಟ್ಟೆಯಾಗಿತ್ತು. ಆ ಕೊಳೆಯಾದ ಬಟ್ಟೆಯನ್ನು ತೆಗೆದು ನಮಗೆ ಹೊಸ ವಸ್ತ್ರವನ್ನು ದೇವರು ಕೊಟ್ಟ. ಎಷ್ಟು ಹೇಳ್ತೀರಿ, ನನ್ನ ವಸ್ತ್ರವನ್ನು ತೋರಿಸಿದ ದೇವರಿಗೆ ಸ್ತೋತ್ರ. ಕೊಳೆಯಾದ ಬಟ್ಟೆಯನ್ನು ತೆಗೆದು ಹೊಸ ವಸ್ತ್ರವನ್ನು ಕೊಟ್ಟ ದೇವರು ನನ್ನ ದೇವರಾಗಿದ್ದಾರೆ. ನಾನು ತಿರುಗಿ ಹಳೆಯ ಬಟ್ಟೆಯನ್ನು ಹಾಕುವುದಿಲ್ಲ. ನನ್ನ ಬಟ್ಟೆ ಅದು ಶುಭ್ರವಾದ ಬಟ್ಟೆ. ನನ್ನ ಬಟ್ಟೆ ಅದು ದೇವರು ಕೊಟ್ಟ ಪರಿಶುದ್ಧವಾದ ಬಟ್ಟೆ. ನನಗೆ ಕೊಟ್ಟ ಬಟ್ಟೆ ರಕ್ಷಣೆಯ ವಸ್ತ್ರವಾದ ಬಟ್ಟೆ. ನನ್ನ ಪರಲೋಕದ ನಿವಾಸ, ನನ್ನ ಪರಲೋಕದ ಕೆಲಸ ಮಾಡಲಿಕ್ಕೆ ದೇವರು ಕರೆದಿದ್ದಾರೆ. ಇವತ್ತು
ನಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಗ ತೆರೆಯುವುದಕ್ಕೆ ಸ್ತೋತ್ರ. ಇಲ್ಲಿ ಬಂದ ಒಬ್ಬೊಬ್ಬರನ್ನು ಎಬ್ಬಿಸುವುದಕ್ಕೆ ಸ್ತೋತ್ರ, ಸಾಕ್ಷಿ ಹೇಳುವಂತೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೆಳೆಯುವುದೇನೆ ತಾನೇ. ಆಮೆನ್. ಹಲ್ಲೆಲೂಯಾ. ಜೊತೆಗೆ ಅತ್ಯ ಆಶೀರ್ವಾದ ಪಡೆದುಕೊಳ್ಳುವ. ಥ್ಯಾಂಕ್ ಯು